ಇನ್ನು SIT ಮತ್ತೊಂದು ಕಡೆ ಆರೋಪಿಯನ್ನು ತರಿಸೋ ಯೋಚನೆಯಲ್ಲಿದ್ದರೆ ಮತ್ತೊಂದು ಕಡೆ ಹೆಲ್ಪ್ ಲೈನ್ ಅನ್ನು ಓಪನ್ ಮಾಡಿದೆ. ಹೆಲ್ಪ್ ಲೈನ್ ಯಾರಿಗೆ ಅಂತಂದ್ರೆ ಈ ಅಶ್ಲೀಲ ವಿಡಿಯೋಗಳು ಸರ್ಕ್ಯುಲೇಟ್ ಆಗ್ತಾ ಇತ್ತಲ್ಲ, ಆ ಅಶ್ಲೀಲ ವಿಡಿಯೋದಲ್ಲಿ ಇರುವಂತ ಸಂತ್ರಸ್ತೆಯರಿಗಾಗಿ SIT ಒಂದು ಹೆಲ್ಪ್ ಲೈನ್ ಮಾಡಿದೆ. ಅಥವಾ ಈ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತ ವ್ಯಕ್ತಿ ರೇಪ್ ಅಕ್ಯೂಸ್ಡ್ ಪ್ರಜ್ವಲ್ ರೇವಣ್ಣ, ಇವರಿಂದ ನಿಮಗೇನಾದರೂ ಲೈಂಗಿಕ ದೌರ್ಜನ್ಯ ಆಗಿದ್ದರೆ ನೀವು ಈ ನಂಬರ್ ಅನ್ನು ಸಂಪರ್ಕಿಸಿ ಅಂತ ಒಂದು ನಂಬರ್ ಅನ್ನ SIT ಕೊಟ್ಟಿದೆ. ಆ ನಂಬರ್ಗೆ ನೀವು ನಿಮ್ಮ ಮಾಹಿತಿಯನ್ನು ಕೊಡಿ, ನಿಮಗೆ ರಕ್ಷಣೆ ಕೊಡುವಂತ, ನಿಮ್ಮ ಗೌಪ್ಯತೆಯನ್ನು ಕಾಪಾಡುವಂತ ಜವಾಬ್ದಾರಿ ನಮ್ಮದು ಅಂತ SIT ಕ್ಲಿಯರ್ ಆಗಿ ಹೇಳಿದೆ. ಮತ್ತೊಂದು ಕಡೆ SIT ಒಂದು ಕೆಲಸ ಮಾಡ್ತು ಏನು ಅಂತಂದ್ರೆ ಈ ವಿಡಿಯೋಗಳಲ್ಲಿ ಇದ್ದಂಥ ಸಂತ್ರಸ್ತ ಮಹಿಳೆಯರನ್ನ ಗುರುತಿಸ್ತು. ಅಂದರೆ ಮುಖಚಹರೆ ದಾಖಲಾಗಿರೋದ್ರಿಂದ ಗುರುತಿಸಿದೆ, ಇದು ಇಂಥವ್ರು ಇರಬಹುದು, ಇದು ಇಂಥವ್ರು. ಸೊ ಈ ರೀತಿ ಗುರುತಿಸಿರೋರ ಪೈಕಿ 15 ಮಹಿಳೆಯರು ಬಂದಿದ್ದಾರೆ SIT ಮುಂದೆ. ಕೆಲವರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ, ಇನ್ನೂ ಕೆಲವರನ್ನ SIT ಕರೆಸ್ಕೊಂಡಿದೆ. 15 ಮಂದಿ ಅಂತ ಒಂದು ಲೆಕ್ಕ. 15 ಮಂದಿಯ ಪೈಕಿ 9 ಮಂದಿ ಸಂತ್ರಸ್ತೆಯರು SITಯ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಈ 9ರ ಪೈಕಿ 4 ಮಹಿಳೆಯರು ನಮಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದನ್ನು ಉಲ್ಲೇಖಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದನ್ನು ಉಲ್ಲೇಖಿಸಿದ್ದಾರೆ. ಉಳಿದವರು ಏನು ಹೇಳಿದ್ದಾರೆ ಅಂತಂದ್ರೆ ವಿಡಿಯೋದಲ್ಲಿರೋದು ನಾವಲ್ಲ, ಅದು ಎಡಿಟೆಡ್ಡು, ಅಥವಾ ಆ ವಿಡಿಯೋಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಕೆಲ ಮಹಿಳೆಯರು ಹೇಳಿದ್ದಾರೆ. ಇನ್ನು ಫೋಟೋ ವಿಡಿಯೋ ಮಾರ್ಫಿಂಗ್ ಮಾಡಲಾಗಿದೆ ಅಂತೆಲ್ಲ ಹೇಳಿದ್ದಾರೆ ಕೆಲ ಮಹಿಳೆಯರು. ಇನ್ನು ಸಂತ್ರಸ್ತ ಮಹಿಳೆಯರ ಪಟ್ಟಿಯಲ್ಲಿ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರುವಂಥ ಒಂದಿಷ್ಟು ಅಧಿಕಾರಿಗಳೂ ಇದ್ದಾರೆ. ಇದು ಬಹಳ ವಿಪರ್ಯಾಸ. ಅಧಿಕಾರಿಗಳನ್ನ ಕೂಡ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ. ಸೊ ಇದು ಕೂಡ ಗಮನಿಸಬೇಕಾದಂಥ ವಿಚಾರ. ಸಂತ್ರಸ್ತ ಮಹಿಳೆಯರ ಪಟ್ಟಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.